ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ ಐಜಿ. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸುತ್ತಿದ್ದೇನೆ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಆ್ಯಮ್, ಈಸ್ ಮತ್ತು ಆರ್ಗಳನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಇಂಗ್ಲೀಷ್ನಲ್ಲಿ ವಾಕ್ಯಗಳ ರಚನೆಯನ್ನು ಮಾಡಬಹುದು ಎನ್ನುವುದನ್ನು ಕಲಿಯೋಣ. ವೆಲ್ ಫ್ರೆಂಡ್ಸ್, ಇಂದಿನ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಈ ಕೂಡಲೇ ಒಂದು ಲೈಕ್ ಕೊಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಮ್, ಈಸ್ ಮತ್ತು ಆರ್ಗಳನ್ನು ನಾವು ಬಳಸಬೇಕು ಎಂದರೆ ಮೊದಲಿಗೆ ಆ್ಯಮ್ ಇದನ್ನು ಐ ಜೊತೆಗೆ ಬಳಸಬೇಕಾಗುತ್ತದೆ. ಅಂದರೆ ಐ ಆ್ಯಮ್ ನಾನು. ಈಸ್ ಇದನ್ನು ಹಿ, ಸಿ ಮತ್ತು ಇಟ್ ಬಂದಾಗ ಉಪಯೋಗಿಸಬೇಕು. ಅಂದರೆ he is, she is, it is. ಆರ್ ಇದನ್ನು ಯು, ವಿ ಮತ್ತು ದೇ ಬಂದಾಗ ಉಪಯೋಗಿಸಬೇಕು. ಹೇಳಿ, ಯು ಆರ್, ವಿ ಆರ್, ದೇ ಆರ್. ಇವುಗಳು ಪಾಸಿಟಿವ್ ಸೆಂಟೆನ್ಸ್ಗಳು. ಇದನ್ನೇ ನೀವು ನೆಗೆಟಿವ್ ಅಂದರೆ ನಕಾರಾತ್ಮಕ ವಾಕ್ಯಗಳನ್ನು ಮಾಡುವಾಗ ಐ ಆ್ಯಮ್ ಇದ್ದಿದ್ದು ಐ ಆಮ್ ನಾಟ್ ಆಗುತ್ತದೆ. ಯು ಆರ್ ಇದ್ದಿದ್ದು ಯು ಆರ್ ನಾಟ್ ಆಗುತ್ತದೆ. ದೇ ಆರ್ ಇದ್ದಿದ್ದು ದೇ ಆರ್ ನಾಟ್ ಆಗುತ್ತದೆ. ಅದೇ ರೀತಿ ವಿ ಆರ್ ಇದ್ದಿದ್ದು ವಿ ಆರ್ ನಾಟ್ ಆಗುತ್ತದೆ. ಇಟ್ ಈಸ್ ಇದ್ದಿದ್ದು ಇಟ್ ಈಸ್ ನಾಟ್. ಹಿ ಈಸ್ ಇದ್ದಿದ್ದು ಹಿ ಈಸ್ ನಾಟ್. ಸಿ ಈಸ್ ಇದ್ದಿದ್ದು ಸಿ ಈಸ್ ನಾಟ್ ಎಂದು ಆಗುತ್ತದೆ. ಹೇಳಿ ಒಂದು ಸತಿ. ಹಾಗಾದರೆ ಫಸ್ಟು ಪಾಸಿಟಿವ್ ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡೋಣ. ಐ ಆ್ಯಮ್, ಯು ಆರ್, ವಿ ಆರ್, ದೇ ಆರ್. ಹಿ ಈಸ್, ಸಿ ಈಸ್, ಇಟ್ ಈಸ್. Come on, let's practice the negative sentences. I am not, you are not, they are not, we are not. Come on, practice. He is not, she is not, it is not. ಫ್ರೆಂಡ್ಸ್, ನೀವು ಬಾಯಿ ತೆಗೆದು ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡದಿದ್ದರೆ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಆಗಲ್ಲ. ಆದ್ದರಿಂದ ಬರೀ ವಿಡಿಯೋವನ್ನು ನೋಡದೆ ಇವುಗಳನ್ನು ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡಿ. ಬನ್ನಿ ಹಾಗಾದರೆ ಇವುಗಳನ್ನು ನಮ್ಮ ದೈನಂದಿನ ವಾಕ್ಯಗಳಲ್ಲಿ ಯಾವ ರೀತಿಯಾಗಿ ಉಪಯೋಗಿಸಬಹುದು ಎನ್ನುವುದನ್ನು ನೋಡೋಣ. ಐ ಆಮ್ ಡೇವಿಡ್, ನಾನು ಡೇವಿಡ್ ಇದ್ದೇನೆ. ಸ್ನೇಹಿತರೆ, ನನ್ನ ಹೆಸರು ಡೇವಿಡ್ ಇದೆ ಅಂತಂದು ಹೇಳಲು ಮೈ ನೇಮ್ ಈಸ್ ಡೇವಿಡ್ ಅಂತಂದು ಬಳಸಬೇಕಾಗತ್ತೆ. ಇಲ್ಲಿ ನನ್ನ ಹೆಸರು ಅಂತಂದು ಬಂದಾಗ ಅದು ಇಟ್ ಅಂತಂದು ಕನ್ಸಿಡರ್ ಆಗುತ್ತೆ, ಆದ್ದರಿಂದ ಈಸ್ ಬಳಸಬೇಕು. ಅಥವಾ ನಾನು ಡೇವಿಡ್ ಇದ್ದೇನೆ ಅಂತನ್ನುವಾಗ ಐ ಆಮ್ ಡೇವಿಡ್ ಅಂತಂದು ಬಳಸಬೇಕಾಗತ್ತೆ. ಐ ಆಮ್ 32 ಅಂದರೆ ನನ್ನ ವಯಸ್ಸು 32 ಅಂತಂದು ಹೇಳಲು ಐ ಆಮ್ 32 ಅಂತಂದು ಹೇಳ್ಬೋದು. ಐ ಆಮ್ ಮ್ಯಾರೀಡ್ ಅಂದರೆ ನನಗೆ ಮದುವೆ ಆಗಿದೆ ಅಂತಂದು ಹೇಳಲು ಐ ಆಮ್ ಮ್ಯಾರಿಡ್ ಅಂತಂದು ಹೇಳಬೇಕು. ಇದನ್ನೇ ನನಗೆ ಮದುವೆ ಆಗಿಲ್ಲ ಅಂತಂದು ಹೇಳಲಿಕ್ಕೆ ಐ ಆಮ್ ನಾಟ್ ಮ್ಯಾರಿಡ್. ಐ ಆಮ್ ಫ್ರಾಮ್ ಇಂಡಿಯಾ ಅಂದರೆ ನಾನು ಭಾರತದವನು. ನೀವೇನಾದರೂ ವಿದೇಶಕ್ಕೆ ಹೋದಾಗ ವೆರ್ ಆರ್ ಯು ಫ್ರಾಮ್ ಅಂತಂದು ಕೇಳಿದಾಗ ಐ ಆಮ್ ಫ್ರಾಮ್ ಇಂಡಿಯಾ ಅಂತಂದು ಹೇಳಬೇಕಾಗತ್ತೆ. ಅಥವಾ ಅದನ್ನು ಐ ಆಮ್ ಆ್ಯನ್ ಇಂಡಿಯನ್ ಅಂತಂದು ಸಹ ನೀವು ಹೇಳ್ಬೋದು. ಐ ಆಮ್ ಅ ಬಿಸ್ನೆಸ್ ಮ್ಯಾನ್, ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದೇನೆ. ಸಪೋಸ್ ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ಐ ಆಮ್ ಅ ಸ್ಟೂಡೆಂಟ್ ಅಂತಂದು ಹೇಳ್ಬೋದು. ಮೈ ಫಾದರ್ ಈಸ್ ಅ ಡಾಕ್ಟರ್, ನನ್ನ ತಂದೆ ಡಾಕ್ಟರ್ ಇದ್ದಾರೆ. ಮೈ ಮದರ್ ಈಸ್ ಅ ಹೌಸ್ ವೈಫ್, ಅಂದರೆ ನನ್ನ ತಾಯಿ ಗೃಹಿಣಿಯಾಗಿದ್ದಾರೆ ಅಂತಂದು ಹೇಳಲು ಹೌಸ್ ವೈಫ್ ಅಂತಂದು ಬಳಸ್ಬೋದು. ಮೈ ವೈಫ್ ಈಸ್ ಅ ಟೀಚರ್ ಅಂದರೆ ನನ್ನ ಪತ್ನಿ ಟೀಚರ್ ಇದ್ದಾಳೆ. ಮೈ ಫೇವ್ರೇಟ್ ಕಲರ್ ಈಸ್ ಯೆಲ್ಲೋ, ನನ್ನ ನೆಚ್ಚಿನ ಬಣ್ಣ ಹಳದಿ ಬಣ್ಣ ಅಂತಂದು ಹೇಳಲು ಮೈ ಫೇವ್ರೇಟ್ ಕಲರ್ ಈಸ್ ಯೆಲ್ಲೋ ಅಂತಂದು ಹೇಳ್ಬೋದು. ಮೈ ಫೇವ್ರೇಟ್ ಸ್ಪೋರ್ಟ್ಸ್ ಆರ್ ಕ್ರಿಕೆಟ್, ಫುಟ್ಬಾಲ್ ಆ್ಯಂಡ್ ಸ್ವಿಮ್ಮಿಂಗ್ ಅಂದರೆ ನನ್ನ ನೆಚ್ಚಿನ ಆಟಗಳು ಕ್ರಿಕೆಟ್, ಫುಟ್ಬಾಲ್ ಮತ್ತು ಸ್ವಿಮ್ಮಿಂಗ್ ಅಂತಂದು ಹೇಳ್ಬೋದು. ಐ ಆಮ್ ಇಂಟ್ರೆಸ್ಟೆಡ್ ಇನ್ ರೀಡಿಂಗ್ ಬುಕ್ಸ್
ನನಗೆ ಪುಸ್ತಕ ಓದುವುದರಲ್ಲಿ ತುಂಬ ಆಸಕ್ತಿ ಇದೆ. ಇಲ್ಲಿ ನೋಡಿ, ಐ ಆಮ್ ಇಂಟ್ರೆಸ್ಟೆಡ್ ಅಂದರೆ ನನಗೆ ಯಾವುದರಲ್ಲಿ ಆಸಕ್ತಿ ಇದೆ ಅಂತಂದು ಹೇಳಿಕೆ ಇಂಟ್ರೆಸ್ಟೆಡ್ ಅಂತಂದು ಬಳಸ್ಬೋದು. ಈಗ ಸಪೋಸ್ ನಿಮಗೆ ಚೆಸ್ ಆಡುವುದರಲ್ಲಿ ಇಂಟ್ರೆಸ್ಟ್ ಇದೆ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಪ್ಲೇಯಿಂಗ್ ಚೆಸ್ ಅಂತಂದು ಹೇಳ್ಬೋದು. ಅಥವಾ ನಿಮಗೆ ಮ್ಯೂಸಿಕ್ ಕೇಳೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದು ಹೇಳಲು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಲಿಸ್ನಿಂಗ್ ಟು ಮ್ಯೂಸಿಕ್ ಅಂತಂದು ಹೇಳ್ಬೋದು. ಐ ಆಮ್ ಕೋಲ್ಡ್ ಅಂದರೆ ನನಗೆ ಇವತ್ತು ತುಂಬ ಚಳಿ ಆಗ್ತಾಯಿದೆ ಅಂತಂದು ಹೇಳಲಿಕ್ಕೆ ಐ ಆಮ್ ಕೋಲ್ಡ್ ಟುಡೇ ಅಂತಂದು ಹೇಳ್ಬೋದು. ಐ ಆಮ್ 32 ಇಯರ್ಸ್ ಓಲ್ಡ್, ನನಗೆ 32 ವರ್ಷ. ಮೈ ಸಿಸ್ಟರ್ ಈಸ್ 29, ನನ್ನ ತಂಗಿಗೆ 29 ವಯಸ್ಸು ಅಂತಂದು ಹೇಳಲು ಮೈ ಸಿಸ್ಟರ್ ಈಸ್ 29 ಅಂತಂದು ಹೇಳಬೇಕಾಗತ್ತೆ. ಇಲ್ಲಿ ಮೈ ಸಿಸ್ಟರ್ ಅಂದರೆ ಥರ್ಡ್ ಪರ್ಸನ್ ಸಿ ಅಂತಂದು ಕನ್ಸಿಡರ್ ಆಗೋದ್ರಿಂದ ಈಸನ್ನು ಬಳಸಬೇಕು. ಮೈ ಬ್ರದರ್ ಈಸ್ ವೆರಿ ಟಾಲ್, ನನ್ನ ಸಹೋದರ ತುಂಬ ದೊಡ್ಡವನಿದ್ದಾನೆ. ಹೀ ಈಸ್ ಅ ಪೊಲೀಸ್ಮ್ಯಾನ್, ಅವನು ಪೊಲೀಸ್ ಇದ್ದಾನೆ. ಜಾನ್ ಈಸ್ ಅಫ್ರೇಡ್ ಆಫ್ ಡಾಗ್ಸ್, ಜಾನ್ಗೆ ನಾಯಿಗಳೆಂದರೆ ಭಯ. ಐ ಆಮ್ ಅಫ್ರೇಡ್ ಆಫ್ ಕಾಕ್ರೋಚ್, ನನಗೆ ಕಾಕ್ರೋಚ್ ಕಂಡರೆ ಭಯ. ಅಂದರೆ ನನಗೆ ಅದು ಕಂಡ್ರೆ ಭಯ, ಇದು ಕಂಡ್ರೆ ಭಯ ಅಂತ ನೀವೇನು ಹೇಳ್ತೀರಾ ಅದನ್ನು ಹೇಳಲಿಕ್ಕೆ ಈ ವಾಕ್ಯಗಳನ್ನು ಉಪಯೋಗಿಸಬಹುದು. ಇಟ್ಸ್ 10 o'clock ನಾವ್, ಈಗ 10 ಗಂಟೆ ಆಗಿದೆ. ಇಲ್ಲಿ ಇಟ್ಸ್ ಅಂದರೆ ಇಟ್ ಈಸ್, ಇಟ್ ಬಂದಾಗ ಈಸ್ ಬಂದಿದೆ. ಯು ಆರ್ ಲೇಟ್ ಟುಡೇ, ಇವತ್ತು ನೀನು ತುಂಬ ತಡವಾಗಿದೀಯಾ. ಇಲ್ಲಿ ಯಾರಾದರೂ ಲೇಟಾಗಿ ಬಂದಾಗ ಹೀಗೆ ಹೇಳಬೇಕಾಗತ್ತೆ, ಯು ಆರ್ ಲೇಟ್ ಟುಡೇ. ರಮೇಶ್ ಆ್ಯಂಡ್ ಐ ಆರ್ ಗುಡ್ ಫ್ರೆಂಡ್ಸ್, ರಮೇಶ್ ಮತ್ತು ನಾನು ಒಳ್ಳೆಯ ಸ್ನೇಹಿತರು. ಇಲ್ಲಿ ರಮೇಶ್ ಮತ್ತು ನಾನು ಅಂತಂದು ಬಂದಾಗ ಇದು ಬಹುವಚನ ಅಂತಂದು ಕನ್ಸಿಡರ್ ಆಗುತ್ತೆ, ಆದ್ದರಿಂದ ಆರನ್ನು ಬಳಸಬೇಕು. ಯುವರ್ ಕೀಸ್ ಆರ್ ಆನ್ ದ ಟೇಬಲ್, ನಿನ್ನ ಕೀಗಳು ಟೇಬಲ್ ಮೇಲೆ ಇದ್ದಾವೆ. ಐ ಆಮ್ ಟಯರ್ಡ್ ಬಟ್ ಐ ಆಮ್ ನಾಟ್ ಹಂಗ್ರಿ, ನನಗೆ ತುಂಬ ಸುಸ್ತಾಗಿದೆ ಆದರೆ ನನಗೆ ಹಸಿವಾಗಿಲ್ಲ. ಹಸಿವಾಗಿದೆ ಅಂತಂದು ಹೇಳಿಕೆ ಐ ಆಮ್ ಹಂಗ್ರಿ ಅಂತ ಹೇಳಬೇಕು. ಭೀಮ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್, ಹೀ ಈಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್. ಭೀಮನಿಗೆ ಪಾಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ, ಆದರೆ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇದೆ. ಜಾನ್ ಈಸ್ ನಾಟ್ ಎಟ್ ಹೋಮ್ ಆಟ್ ದ ಮೂಮೆಂಟ್, ಈ ಸಮಯದಲ್ಲಿ ಜಾನ್ ಮನೆಯಲ್ಲಿ ಇಲ್ಲ. ಹೀ ಈಸ್ ಆಟ್ ವರ್ಕ್, ಅವನು ಕೆಲಸದ ಮೇಲೆ ಇದ್ದಾನೆ. ದೋಸ್ ಪೀಪಲ್ ಆರ್ ನಾಟ್ ಇಂಡಿಯನ್ಸ್, ಆ ಜನರು ಭಾರತೀಯರು ಅಲ್ಲ. ದೇ ಆರ್ ಆಸ್ಟ್ರೇಲಿಯನ್, ಇವತ್ತು ಹವಾಮಾನ ಚೆನ್ನಾಗಿದೆ. ದ ವೆದರ್ ಈಸ್ ನೈಸ್ ಟುಡೇ. ಐ ಆಮ್ ನಾಟ್ ಟಯರ್ಡ್, ನನಗೆ ಸುಸ್ತಾಗಿಲ್ಲ. ದಿಸ್ ಬ್ಯಾಗ್ ಈಸ್ ಹೆವಿ, ಈ ಬ್ಯಾಗ್ ತುಂಬ ಭಾರವಾಗಿದೆ. ನಾನು ಮತ್ತು ನನ್ನ ಸಹೋದರರು ಒಳ್ಳೆಯ ಟೆನ್ನಿಸ್ ಪ್ಲೇಯರ್ಸ್ ಆಗಿದ್ದೇವೆ. ಮೈ ಬ್ರದರ್ ಆ್ಯಂಡ್ ಐ ಆರ್ ಗುಡ್ ಟೆನ್ನಿಸ್ ಪ್ಲೇಯರ್ಸ್. ನಿನ್ನ ಶೂಸ್ ತುಂಬ ಗಲೀಜಾಗಿವೆ. ಯುವರ್ ಶೂಸ್ ಆರ್ ವೆರಿ ಡರ್ಟಿ. ನನ್ನ ಸಹೋದರ ಟೀಚರ್ ಇದ್ದಾನೆ. ಮೈ ಬ್ರದರ್ ಈಸ್ ಅ ಟೀಚರ್. ಈ ಮನೆ ತುಂಬ ದೊಡ್ಡದಿದೆ. ದಿಸ್ ಹೌಸ್ ಈಸ್ ವೆರಿ ಬಿಗ್. ಈ ಮನೆ ದೊಡ್ಡದಿಲ್ಲ ಅಂತಂದು ಹೇಳಲು ದಿಸ್ ಹೌಸ್ ಈಸ್ ನಾಟ್ ವೆರಿ ಬಿಗ್ ಅಂತಂದು ಹೇಳ್ಬೋದು. ಇವತ್ತು ಅಂಗಡಿಗಳು ಚಾಲು ಇದ್ದಾವೆ ಅಥವಾ ಅಂಗಡಿಗಳು ಓಪನ್ ಇದ್ದಾವೆ ಅಂತಂದು ಹೇಳಲು ದ ಶಾಪ್ಸ್ ಆರ್ ಓಪನ್ ಟುಡೇ. ನನ್ನ ಕೀಗಳು ಬ್ಯಾಗಿನಲ್ಲಿ ಇದ್ದಾವೆ. ಮೈ ಕೀಸ್ ಆರ್ ಇನ್ ಬ್ಯಾಗ್. ಅವಳು 18 ವರ್ಷದವಳು ಇದ್ದಾಳೆ. ಸಿ ಈಸ್ 18 ಇಯರ್ಸ್ ಓಲ್ಡ್. ಅವಳು ನಿನಗಿಂತಲೂ ಎತ್ತರ ಇಲ್ಲ. ಸಿ ಈಸ್ ನಾಟ್ ಟಾಲರ್ ದೆನ್ ಯು. ವೆಲ್ ಫ್ರೆಂಡ್ಸ್, ಈ ರೀತಿಯಾಗಿ
ಆ್ಯಮ್ ಈಸ್ ಆರ್ಗಳನ್ನು ಬಳಸಿಕೊಂಡು ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಪಾಸಿಟಿವ್ ಮತ್ತು ನೆಗೆಟಿವ್ ವಾಕ್ಯಗಳನ್ನು ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ಕಲಿತೆವು. ಇವುಗಳನ್ನು ನೋಡಿ ನೀವು ಸಹ ಪ್ರಾಕ್ಟೀಸ್ ಮಾಡಿ ಇಂಗ್ಲೀಷ್ನಲ್ಲಿ ಪರ್ಫೆಕ್ಟ್ ಆಗಿರಿ ಅಂತಂದು ಹೇಳ್ತಾ, ನಿಮಗೆ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಅಂತಂದು ಹೇಳ್ತಾ, ತಾವೆಲ್ಲರೂ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.